ನಾನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ವಿಜಯಪುರ. ಬೆಳಗ್ಗೆ 9:45ಕ್ಕೆ ನಮಗೆ ಕರೆ ಬರುತ್ತೆ. ಇಲ್ಲಿ ಹಮೀದ್ ನಗರ್ ನೌಭಾಗದಲ್ಲಿ ವಸತಿ ಗೃಹಕ್ಕೆ ಬೆಂಕಿಯಾಗಿರುತ್ತಂತ ಕರೆ ಬಂದ ತಕ್ಷಣ ನಮ್ಮ ಒಂದು ಜಲವಾಹನ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿಂದ ಟರ್ನ್ಔಟ್ ಆಗಿ ಬರ್ತಾರೆ. ಬಂದು ಇಲ್ಲಿ ನೋಡಲಾಗಿ ಇದು G+1 ಬಿಲ್ಡಿಂಗ್ ಇರುತ್ತೆ. ಮೇಲೆ ಬಾಡಿಗೆ ಪ್ರಪೋಸಲ್ 2 ಪಾರ್ಟಿಷನ್ ಮಾಡಿ ಬಾಡಿಗೆ ಕೊಟ್ಟಿರುವಂತಹ ಮನೆಗಳಾಗಿದ್ದು, ಮೇಲೆ ಬೆಂಕಿಯಾಗಿರೋದು ಕಂಡು ಬಂದ ತಕ್ಷಣ ನಮ್ಮ ಸಿಬ್ಬಂದಿಯವರು ಹೋಸನ್ನು ಹಾಕಿ ನೀರನ್ನು ಬೆಂಕಿ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಳಗಡೆ ಬಹಳ ಹೊಗೆ ತುಂಬಿರೋದ್ರಿಂದ ಅದನ್ನು ಬೆಂಕಿ ಆರಿಸುವಲ್ಲಿ ಸ್ವಲ್ಪ ತೊಂದರೆ ಆಗಿರ್ತದೆ. ಮತ್ತು ಕಿಟಕಿಗಳನ್ನು ಒಡೆದು ಕಿಟಕಿ ಮೂಲಕ ನೀರನ್ನು ಹಾಯಿಸಿ ಒಳಗಿರುವಂಥ ಅಂದರೆ ಬಟ್ಟೆ ಬರೆಗಳಿಗೆ ಬೆಂಕಿ ಆಗಿರೋದ್ರಿಂದ ಹೊಗೆ ಜಾಸ್ತಿ ಬಂದಿರೋದ್ರಿಂದ ಹೋಗಲಿಕ್ಕೆ ದಾರಿ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಬೆಂಕಿನ ಆರಿಸಿದ್ದು ಯಾವುದೇ ರೀತಿ ಅವಘಡ ಆಗಿಲ್ಲ. ಮತ್ತು ನೀರಿನ ಕೊರತೆ ಉಂಟಾಗತ್ತೆ ಅಂತೇಳಿ ನಾವು ಠಾಣೆಯಿಂದ ಇನ್ನೊಂದು ಜಲವಾಹನವನ್ನು ತರಿಸ್ಬಿಟ್ಟು ನೀರಿನ ಯಾವುದೇ ರೀತಿ ಕೊರತೆ ಆಗದಂಗೆ ತಡೆಗಟ್ಟಿಬಿಟ್ಟು ಒಳಗಿರುವಂಥ ಸಿಲಿಂಡರ್ಗಳನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ಸಿಲಿಂಡರ್ಗಳನ್ನು ಹೊರಗೆ ತಂದು ನಾವು ಇಟ್ಟಿದ್ದೀವಿ. ಇಲ್ಲಿ ಮತ್ತು ವಾಸಿಸುವಂಥ ಜನರಿಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿರೋದು, ಒಂದು ಸ್ವಲ್ಪ ಇಂಜುರಿ ಆಗಿರೋಲ್ಲ. ನಮ್ಮ ಸಿಬ್ಬಂದಿರು ಬಹಳ ಶ್ರಮಪಟ್ಟು 2 ಮನೆಯಲ್ಲಿ ಆಗಿರುವಂಥ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುತ್ತಾರೆ. ಮತ್ತು ಜೊತೆಗೆ ಸಾರ್ವಜನಿಕರು ಸಹ ನಮಗೆ ಸಹಾಯ ಮಾಡಿರ್ತಾರೆ ಅನ್ನೋಂಥ ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೂ ಏನು ತೊಂದರೆ ಇಲ್ಲ. ಈಗ ಮುಂಜಾನೆ ರೀ ಸರ್, ನಮ್ಮ ಮನ್ಯಾಗ ಸಡನ್ಲಿ ಬೆಂಕಿ ಹತ್ತಿರಿ ಸರ್. 8:30 9 ಗಂಟೆಗೆ ರೀ. ಫೈರ್ ಬ್ರಿಗೇಡ್ದವ್ರು ಬಂದು ಎಲ್ಲ ಈಗ ಆರಿಸೋದ್ರೊಳಗೆ ಅದ ರೀ ಸರ್. ಸ್ವಲ್ಪ ಭಾಳ ನುಕ್ಸಾನ್ ಆಗೈತೆ ರೀ ಸರ್. ನಮ್ಮ ಮನೆದು ಬಾಡಿಗೆದವ್ರು ಹಿಂದಿನ ಮಂದಿ 2 ಮನೆ ಬಾಡಿಗೆ ಕೊಟ್ಟಿದ್ದೀವಿ ಸರ್. ಅದು 2 ಸುಟ್ಟು ಪೂರ್ತಿ ಇದು ಹಾಳಾಗೈತೆ ರೀ ಸರ್. ಈಗ ನಾವು ಪೊಲೀಸ್ ಕಂಪ್ಲೇಂಟು ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ರಿ ಸರ್. ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾಗೈತೆ ಹೆಂಗಾಗೈತೆ ನೋಡ್ಕೋಬೇಕು ಸರ್. ಏನಂತೀರಿ ಮನೆಗೆ? ಚಲವಾದಿ ಹೌಸ್ ರೀ ಸರ್. ಏನು ಅಷ್ಟು ಐಡಿಯಾ ಇಲ್ಲ ಸರ್. ಫ್ರಿಜ್ ಬ್ಲಾಸ್ಟ್ ಆಗೈತೆ ಅಂತ ಹೇಳತ್ತಾರ ಸರ್. ಅದು ಸರ್ ಎಲ್ಲೇ ಬರ್ತದೆ? ಹಮೀದ್ ನಗರ್ ನೌಭಾಗ ರೀ ಸರ್. ರಾಹುಲ್ ಜನ್ಗಿ ರೀ ಸರ್.